ಇದು ಅಮ್ಯಾಸ್ ಪಾಕ ಹಾಗೂ ಪಾಠಶಾಲೆ. ಬನ್ನಿ ಈ ದಿನದ ವಿಡಿಯೋ ನೋಡೋಣ. ನಾನು ಈ ದಿನ ಕನ್ನಡ ವರ್ಣಮಾಲೆ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ನಮ್ಮದು ಕನ್ನಡ ನಾಡು ಹಾಗೂ ಕನ್ನಡ ನುಡಿ, ನಮ್ಮ ಮಾತೃಭಾಷೆ ಕನ್ನಡ. ಹಾಗಾಗಿ ನಾನು ಕನ್ನಡ ವರ್ಣಮಾಲೆ ಬಗ್ಗೆ ಹೇಳೋಣ ಅಂತಿದ್ದೀನಿ. ಕನ್ನಡ ವರ್ಣಮಾಲೆ. ಕನ್ನಡ ವರ್ಣಮಾಲೆನ 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಆ ಇಂದ ಔವರೆಗೆ ಸ್ವರಗಳು, ಆ ಇಂದ ಔವರೆಗೆ ಸ್ವರಗಳು, ಕಾಯಿಂದ ಲಾವರೆಗೆ ವ್ಯಂಜನಗಳು, ಕಾಯಿಂದ ಲಾವರೆಗೆ ವ್ಯಂಜನಗಳು, ಹಾಗೂ ಅಂ ಮತ್ತು ಆಹ ಯೋಗವಾಹಕಗಳು. ಯೋಗವಾಹಕಗಳು ಅಂತ ಹೇಳಬಹುದು, ಯೋಗವಾಹಗಳು ಅಂತ ಕೂಡ ಹೇಳಬಹುದು. ನಾವು ಚಿಕ್ಕನ್ನಲ್ಲಿ ರು ಮತ್ತು ರೂ ಇತ್ತು, ಹಾಗಾಗಿ 50 ಅಕ್ಷರಗಳಿತ್ತು. ಈಗ ರೂನ ತೆಗೆದುಬಿಟ್ಟಿದ್ದಾರೆ. ಹಾಗಾಗಿ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳು ಇದ್ದಾವೆ. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳು ಇದ್ದಾವೆ. ಅದನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಆ ಇಂದ ಔವರೆಗೆ ಸ್ವರಗಳು, ಕಾಯಿಂದ ಲಾವರೆಗೆ ವ್ಯಂಜನಗಳು, ಹಾಗೂ ಅಂ ಮತ್ತು ಆಹ ಯೋಗವಾಹಕಗಳು. ಪೋಷಕರೇ, ಈಗ ರಜೆ ಇರೋದರಿಂದ ಮಕ್ಕಳು ಎಲ್ಲರೂ ಮೊಬೈಲ್ ನೋಡಬೇಕು ಅಂತ ಆಸಕ್ತಿ ತೋರಿಸ್ತಾರೆ. ಹಾಗಾಗಿ ಪೋಷಕರು ಕೂಡ ಒಂದು ಸೀಮಿತ ಅವಧಿಯಲ್ಲಿ ಮಕ್ಕಳಿಗೆ ಹೇಳಿ, ನೋಡಿ ಇಷ್ಟು ಟೈಮ್ ಒಳಗಡೆ ಮೊಬೈಲ್ ವಾಪಸ್ ಕೊಡಬೇಕು ಅಂತೇಳಿ ಮೊಬೈಲ್ ಕೊಡ್ತೀರಾ. ನೀವು ಈಗೇನು ಮಾಡಬೇಕು ಅಂತಂತಂದರೆ, ಮೊಬೈಲ್ನ ಒಂದು 5 ನಿಮಿಷದ ಮಟ್ಟಿಗೆ ಕನ್ನಡ ವರ್ಣಮಾಲೆಯನ್ನು ನೋಡಬೇಕು, ನೀವು ನೋಡಲೇಬೇಕು, ಕಲಿಬೇಕು ಅಂಥೇಳಿ ಅವರಿಗೆ ಹೇಳ್ಕೊಡಿ. ಯಾಕೆ ಅಂತಂದರೆ, ನಾನು ಕನ್ನಡ ವ್ಯಾಕರಣನ ನಾನು 1ನೇ ಕ್ಲಾಸ್ ಮಕ್ಕಳಿಂದ ಹಿಡಿದು 10ನೇ ಕ್ಲಾಸ್ ಮಕ್ಕಳವರೆಗೂ ತುಂಬ ಉಪಯೋಗ ಆಗೋ ರೀತಿಯಲ್ಲಿ ವ್ಯಾಕರಣ ಹೇಳ್ಕೊಡ್ತೀನಿ. ಆದ್ದರಿಂದ ನೀವು ಮಕ್ಕಳಿಗೆ ಇದನ್ನು ನೀವು ಒಂದು 5 ನಿಮಿಷದ ಮಟ್ಟಿಗಾದರೂ ನೋಡಲೇಬೇಕು ಅಂತ ಹೇಳಿ. ಆಗ ಮಕ್ಕಳಿಗೆ ಕನ್ನಡದ ಬಗ್ಗೆ ಆಸಕ್ತಿ ಬರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.